ಗಣೇಶ ಹಬ್ಬದಲ್ಲಿ ಮಾಡ್ತಕ್ಕಂಥ ಕಡುಬು ಅಂದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ. ನಮ್ಮನೇಲಿ ಹೇಗೆ ಮಾಡಿದ್ವಿ ಅಂತ ನೋಡಿದ್ರೆ, ಕಾದ ಬಾಣ್ಲಿಗೆ ಶೇಂಗಾ ಅಂದ್ರೆ ಕಡಲೆ ಬೀಜನ ಹಾಕೊಂಡು ಚೆನ್ನಾಗಿ ಹುರ್ಕೊಬೇಕು. ಆಮೇಲೆ ಕಡಲೆ ಪಪ್ಪು ಹಾಕೊಂಡು ಚೆನ್ನಾಗಿ ಹುರ್ಕೊಬೇಕು. ನಂತರ ಬಿಳಿ ಎಳ್ಳು ಮತ್ತೆ ಗಸಗಸೆನ ಸಪರೇಟ್ ಆಗಿ ಹುರ್ಕೊಬೇಕು. ಹುರಿದಿರೋದ್ನೆಲ್ಲ ಒಂದ್ 5 ನಿಮಿಷ ಆರೋದಕ್ಕೆ ಬಿಟ್ಮೇಲೆ ಮಿಕ್ಸರ್ ಜಾರ್ಗೆ ಶಿಫ್ಟ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಒಂದ್ 4 ಏಲಕ್ಕಿ ಹಾಕೊಂಡು ಫೈನ್ ಪೌಡರ್ ಆಗಿ ಮಾಡ್ಕೊಬೇಕು. ಮಾಡ್ಕೊಂಡಿರ್ತಕ್ಕಂಥ ಪೌಡರ್ಗೆ ಜಜ್ಜಿ ಪುಡಿ ಮಾಡಿರ್ತಕ್ಕಂಥ ಬೆಲ್ಲನ ಆ್ಯಡ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಒಣ ಕೊಬ್ಬರಿನ ರುಬ್ಕೊಂಡು ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಆಮೇಲೆ ಒಂದು ಬಾಣ್ಲಿ ತಗೊಂಡು ಅದಕ್ಕೆ ಮೊದಲೇ ಕಾಯಿಸ್ಕೊಂಡಿರ್ತಕ್ಕಂಥ ನೀರು ಹಾಕಿ 1-2 ಕಾಳು ಉಪ್ಪು ಹಾಕಿ ಅದಾದ್ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಕುದಿಯೋದಕ್ಕೆ ಬಿಡಿ. ಕುದಿಯೋ ನೀರಿಗೆ ಅಕ್ಕಿ ಹಿಟ್ಟನ್ನ ಹಾಕ್ಬಿಟ್ಟು ಚೆನ್ನಾಗಿ ಗಂಟು ಕಟ್ಟದಂಗೆ ಮಿಕ್ಸ್ ಮಾಡಬೇಕು. ಎಷ್ಟು ಚೆನ್ನಾಗಿ ನೀವು ಮಿಕ್ಸ್ ಮಾಡ್ತೀರೋ ಅಷ್ಟು ಸಖತ್ತಾಗಿ ಕಡುಬು ಬರುತ್ತೆ. ಆಮೇಲೆ ಲೋ ಫ್ಲೇಮಲ್ಲಿ ಒಂದು 5 ನಿಮಿಷ ಅದನ್ನ ಬೇಯೋದಕ್ಕೆ ಬಿಡಬೇಕು. ಬೆಂದ್ಮೇಲೆ ಕ್ಲೀನಾಗಿ ಕೈಯಲ್ಲಿ ಅದನ್ನ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಟಿ ಕಡುಬು ಮಾಡೋದನ್ನ ಶುರು ಮಾಡ್ಕೊಬೇಕು. ಉಂಡೆ ಕಟ್ಟಿರೋದನ್ನ ಬಟರ್ ಪೇಪರು ಅಥವಾ ಎಣ್ಣೆ ಪೇಪರ್ ಇತ್ತಂದ್ರೆ ಅದ್ರ ಮೇಲೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡು ಆಮೇಲೆ ಈ ಕರ್ಜುಕಾಯಿ ಅಥವಾ ಕಡುಬು ಪ್ರೆಸ್ ಮಾಡೋದಿರುತ್ತಲ್ಲ ಅದರಲ್ಲಿ 1-2 ಸ್ಪೂನ್ ಹೂರ್ಣ ಹಾಕೊಂಡು ಚೆನ್ನಾಗಿ ಪ್ರೆಸ್ ಮಾಡಬೇಕು. ಮಿಕ್ಕಿರೋದು ಎಕ್ಸ್ಟ್ರಾನ ತೆಗೆದು ಮತ್ತೆ ವಾಪಸ್ ಬಾಣ್ಲಿಗೆ ಹಾಕಿ ನೋಡ್ತಾ ಇದ್ದಂಗೆ ಕಡುಬು ತಿನ್ಬೇಕಂತ ಸಿಕ್ಕಾಪಟ್ಟೆ ಆಸೆ ಆಯ್ತು. ತಿನ್ನೋದಕ್ಕೂ ಕೂಡ ಸಕ್ಕತ್ತಾಗಿತ್ತು. ನೀವು ಟ್ರೈ ಮಾಡಿ. ಥ್ಯಾಂಕ್ ಯು.